ಮಿತ್ರರೇ ನಮಸ್ಕಾರ. ನೀವು ಗಮನಿಸಿದ್ದೀರಾ, ಕೆಲವೊಮ್ಮೆ ಕನಸಿನಲ್ಲಿ ಅದೇ ವ್ಯಕ್ತಿ ಮತ್ತೆ ಮತ್ತೆ ಬರುತ್ತಾನೆ. ಅವರು ನಮ್ಮ ಹಳೆಯ ಗೆಳೆಯರಾಗಿರಬಹುದು, ಪ್ರೇಮಿಯಾಗಿರಬಹುದು, ಅಥವಾ ಕೇವಲ ಪರಿಚಯಸ್ಥರಾಗಿರಬಹುದು. ಆದರೆ ಪ್ರಶ್ನೆ ಏನೆಂದರೆ, ಯಾಕೆ ಆ ವ್ಯಕ್ತಿ ಮಾತ್ರ ಪದೇ ಪದೇ ಕನಸಿನಲ್ಲಿ ಕಾಣಿಸುತ್ತಾನೆ? ಇದು ಭ್ರಮೆಯೇ ಅಥವಾ ನಮ್ಮ ಮನಸ್ಸಿನ ಒಳಗಿಂದ ಬರುತ್ತಿರುವ ಸಂದೇಶವೇ? ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗುತ್ತದೆ, ಒಂದೇ ವ್ಯಕ್ತಿ ಪದೇ ಪದೇ ಕನಸಿನಲ್ಲಿ ಬರುವುದು ನಿಮ್ಮ ಮನಸ್ಸು ಇನ್ನೂ ಆ ವ್ಯಕ್ತಿಯೊಂದಿಗೆ ಅಪೂರ್ಣ ಸಂಬಂಧವನ್ನು ಹೊತ್ತಿರುತ್ತದೆ. ಅದರೊಳಗೆ ಹೇಳದ ಮಾತುಗಳು, ಮುಗಿಯದ ಭಾವನೆಗಳು ಅಥವಾ ಬಾಕಿ ಇರುವ ಸಂಬಂಧ ಇರಬಹುದು. ಇದನ್ನು ಕೆಲವರು ಕರ್ಮಬಂಧ ಎಂದು ಕರೆಯುತ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದ ವಿಜ್ಞಾನಿಗಳ ಪ್ರಕಾರ ನಮ್ಮ ಕನಸುಗಳು ನಮ್ಮ ಅಜಾಗರೂಕ ಮನಸ್ಸಿನ ಪ್ರತಿಫಲನ. ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ದಿನನಿತ್ಯ ನಾವು ಯೋಚಿಸುವ, ಭಾವಿಸುವ ಅಥವಾ ಒತ್ತಡದಲ್ಲಿರುವ ವಿಷಯಗಳು ಕನಸಿನಲ್ಲಿ ಮೂಡುತ್ತದೆ. ಆ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ನೆಲೆಗೊಂಡಿದ್ದರೆ ಅವರ ಚಿತ್ರ ಮತ್ತೆ ಮತ್ತೆ ಕಾಣುವುದು ಸಹಜ. ಮನೋವೈಜ್ಞಾನಿಕ ವಿವರಣೆ. ಮನೋವಿಜ್ಞಾನ ಹೇಳುತ್ತದೆ, ನಾವು ಯಾರಿಗಾದರೂ ಅತಿಯಾಗಿ ಅಟ್ಯಾಚ್ ಆಗಿದ್ದರೆ ಅವರ ಸ್ಮರಣೆಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಜೀವಂತವಾಗಿರುತ್ತದೆ. ಆದ್ದರಿಂದಲೇ ನೀವು ಎಚ್ಚರದಲ್ಲಿರುವ ಸಮಯದಲ್ಲೂ ನಿಮ್ಮ ಮೆದುಳು ಅವರ ಚಿತ್ರವನ್ನು ಮರು ತೋರಿಸುತ್ತದೆ. ಇದು ಅನ್ಫಿನಿಶ್ಡ್ ಇಮೋಷನಲ್ ಪ್ರೊಸೆಸ್ ಎಂದು ಕರೆಯಲ್ಪಡುತ್ತದೆ. ಆಧ್ಯಾತ್ಮಿಕ ಅರ್ಥ. ಆಧ್ಯಾತ್ಮಿಕ ದೃಷ್ಟಿಯಿಂದ ಪದೇ ಪದೇ ಒಂದೇ ವ್ಯಕ್ತಿ ಕನಸಿನಲ್ಲಿ ಬರುವುದು ಎಂದರೆ ಆ ಆತ್ಮದೊಂದಿಗೆ ನಿಮ್ಮ ಆತ್ಮಕ್ಕೆ ಹಳೆಯ ಜನ್ಮದ ಸಂಪರ್ಕ ಇರಬಹುದು. ಅವರು ನಿಮ್ಮ ಸೋಲ್ ಕಾಂಟ್ರಾಕ್ಟ್ ಭಾಗಿಯಾಗಿರಬಹುದು. ಅಂದರೆ ಈ ಜನ್ಮದಲ್ಲಿ ಯಾವುದೋ ಪಾಠವನ್ನು ಕಲಿಸಲು ಬಂದವರು. ಸೂಚನೆಗಳು ಮತ್ತು ಸಂದೇಶಗಳು. ಕೆಲ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಕನಸಿನಲ್ಲಿ ಏನಾದರೂ ಹೇಳಬಹುದು ಅಥವಾ ಕೇವಲ ನೋಡಬಹುದು, ನಗಬಹುದು, ದೂರ ಹೋಗಬಹುದು. ಈ ಕ್ರಿಯೆಗಳು ನಿಮ್ಮ ಒಳ ಸಂದೇಶ ನೀಡುತ್ತವೆ. ಉದಾಹರಣೆಗೆ, ಅವರು ದೂರ ಹೋಗುತ್ತಿದ್ದರೆ ನೀವು ಬಿಡಬೇಕಾದ ಭಾವನೆ ಇದೆ. ಅವರು ನಗುತ್ತಿದ್ದರೆ ಸಂಬಂಧದಲ್ಲಿ ಶಾಂತಿ ಬರುತ್ತಿದೆ. ಅವರು ಮಾತನಾಡದಿದ್ದರೆ ಒಳಗಿನ ಅಪೂರ್ಣ ಸಂಭಾಷಣೆ ಇದೆ. ಧಾರ್ಮಿಕ ದೃಷ್ಟಿಕೋನದಲ್ಲಿ ಹಿಂದೂ ಧರ್ಮದ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಯಾರಾದರೂ ಪದೇ ಪದೇ ಬರುವುದು ಎಂದರೆ ಅವರು ನಿಮ್ಮ ಜೀವನದ ಮಾರ್ಗದರ್ಶಕರಾಗಿರಬಹುದು. ಕೆಲವೊಮ್ಮೆ ದೇವತೆಗಳು ಸಹ ಅವರ ರೂಪದಲ್ಲಿ ಸಂದೇಶವನ್ನು ಕಳುಹಿಸುತ್ತಾರೆ. ಇದನ್ನು ರೂಪಾಂತರ ಸಂದೇಶವೆಂದು ಕರೆಯುತ್ತಾರೆ. ನಂಬಿಕೆಗಳು ಮತ್ತು ಜನಪ್ರಿಯ ಮಾತುಗಳು. ಹಿರಿಯರ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಪದೇ ಪದೇ ಬರುವುದು ಎಂದರೆ ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಅಥವಾ ಅವರು ನಿಮ್ಮ ಜೀವನದ ಬಗ್ಗೆ ಕಾಳಜಿಯುಳ್ಳವರು. ಆದರೆ ಇದು ಯಾವಾಗಲೂ ಪ್ರೇಮ ಸಂಬಂಧವಲ್ಲ. ಅದು ಕೇವಲ ಆತ್ಮಸಂಪರ್ಕದ ನಾಟಿ ಇರಬಹುದು. ಯೂನಿವರ್ಸಿಟಿ ಆಫ್ ಹಾರ್ವರ್ಡ್ನಲ್ಲಿ ನಡೆದ ಒಂದು ಪ್ರಯೋಗದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಹಳೆಯ ಸ್ನೇಹಿತನ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿದ್ದ. ಕೆಲ ದಿನಗಳಲ್ಲಿ ಅವನು ಕನಸಿನಲ್ಲಿ ಆ ವ್ಯಕ್ತಿಯನ್ನು ಪ್ರತಿದಿನ ನೋಡಿದನು. ನಂತರ ಆ ವ್ಯಕ್ತಿ ಆ ಸಮಯದಲ್ಲೇ ಅವನಿಗೆ ಸಂದೇಶ ಕಳುಹಿಸುತ್ತಿದ್ದನೆಂದು ಪತ್ತೆಯಾಯಿತು. ಇದರಿಂದ ಮೈಂಡ್ ಟು ಮೈಂಡ್ ಕನೆಕ್ಷನ್ ಇರುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ನೀವು ಇದೇ ವ್ಯಕ್ತಿಯನ್ನು ಪದೇ ಪದೇ ಕನಸಿನಲ್ಲಿ ನೋಡುತ್ತಿದ್ದರೆ ಅವರು ನಿಮಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಎಂಬುದಾಗಿ ಮನಸ್ಸಿನಲ್ಲಿ ಕೇಳಿ ನೋಡಿ. ಕನಸು ಬರೆದಿಡುವ ಅಭ್ಯಾಸ ಮಾಡಿಕೊಳ್ಳಿ. ಭಾವನೆಗಳನ್ನು ಬಿಡುಗಡೆ ಮಾಡಿಕೊಳ್ಳಿ. ಕ್ಷಮೆ, ಕೃತಜ್ಞತೆ, ಪ್ರಾರ್ಥನೆ. ಇದರಿಂದ ಮನಸ್ಸು ಹಗುರವಾಗುತ್ತದೆ. ಕನಸುಗಳು ಕೇವಲ ಚಿತ್ರಗಳಲ್ಲ, ಅವು ನಮ್ಮ ಆತ್ಮದ ಭಾಷೆ. ಪದೇ ಪದೇ ಬರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪಾಠ, ಒಂದು ಸಂದೇಶ ಅಥವಾ ಒಂದು ಮುಕ್ತಿಯ ನೋಟ. ಆದ್ದರಿಂದ ಅವರನ್ನು ಅರ್ಥ ಮಾಡಿಕೊಳ್ಳಿ. ಬಹುಶಃ ಅವರು ನಿಮ್ಮ ಕನಸಿನ ಮುಖಾಂತರ ನಿಮ್ಮೊಳಗಿನ ಶಾಂತಿಯ ದಾರಿಯನ್ನು ತೋರಿಸುತ್ತಿರಬಹುದು. ನೀವು ಪದೇ ಪದೇ ಕನಸಿನಲ್ಲಿ ನೋಡುತ್ತಿರುವ ಆ ವ್ಯಕ್ತಿ, ಅವರು ಯಾರು ಗೊತ್ತೇ? ಅವರು ನಿಮ್ಮ ಮನಸ್ಸಿನ ಒಂದು ಅಳಲು, ಒಂದು ಸಂದೇಶ. ಅದು ಮುಗಿಯದ ಕಥೆಯದ ಒಂದು ಅಧ್ಯಾಯ. ಕನಸು ಹೇಳುತ್ತಿರುತ್ತದೆ, ಸಮಯ ಬಂದಿದೆ, ಒಳಗೆ ಕೇಳು. ಮಿತ್ರರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಧನ್ಯವಾದಗಳು.